ಮಾಸ್ಟರ್ ಬೆಡ್ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಬೇಕು, ಮತ್ತು ಪ್ರತಿ ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ಸ್ ಬೇಕು. ಆ ರೀತಿ ಎಲ್ಲ ಪ್ರತಿ ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ಸ್ ಮಾಡಿ, ಅಡುಗೆ ಮನೆಗಳ ಮೇಲೆಲ್ಲ ಬಾತ್ರೂಮ್ಗಳು ಮಾಡಿ, ರೂಮ್ಗೂ ನೀವು ಯಾವಾಗ ಟಾಯ್ಲೆಟ್ಸ್ ಮಾಡಿ, ರೂಮ್ಗಳನ್ನ ವಾಸ್ತು ಪ್ರಕಾರ ಮಾಡೋದನ್ನು ಮೂಲೆಗೆ ಕಟ್ ಮಾಡಿ, ನೀವು ವಾಸ್ತುಗೆ ವಿರುದ್ಧವಾಗಿ ಮಾಡಿ ಈಶಾನ್ಯಗೆ ಕಟ್ ಮಾಡೋದು, ವಾಯುವ್ಯ ಬೆಳೆಸೋದು, ಆಗ್ನೇಯ ಬೆಳೆಸೋದು, ಈ ರೀತಿ ಎಲ್ಲ ಮಾಡ್ತೀರಾ. ಮತ್ತು ಬಾತ್ರೂಮ್ ಫ್ಲೋರಿಂಗ್ಗಳನ್ನ ಹೈಟ್ ಮಾಡ್ತೀರಾ. ಇದೆಲ್ಲ ವಾಸ್ತು ಸಮಸ್ಯೆಗಳಾಗುತ್ತೆ. ನಮಸ್ಕಾರ, ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗಳಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟು ಯಾವ ರೀತಿ ಮಾಡಬೇಕು, ಅಟ್ಯಾಚ್ ಟಾಯ್ಲೆಟ್ನ ಅವಶ್ಯಕತೆ ಇದೆಯಾ, ಅಟ್ಯಾಚ್ ಟಾಯ್ಲೆಟ್ ಎಲ್ಲಿ, ಯಾವ ರೀತಿ, ಹೇಗೆ ಮಾಡಿಕೊಳ್ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ಮನೆಯಲ್ಲಿ ನೀವು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಮಾಡಬೇಕು ಅಂತಂದರೆ ತುಂಬ ಜಾಗೃತಿಯಾಗಿ ಮಾಡಬೇಕು. ನೋಡಿ, ಇದೇನು ಮಾಸ್ಟರ್ ಬೆಡ್ರೂಮ್ ಇರುತ್ತೆ, ಮಾಸ್ಟರ್ ಬೆಡ್ರೂಮ್ಗೆ ನೀವು ವಾಯುದಲ್ಲಿ ಮಾಡ್ತಾ ಇರ್ತೀರ ಅಂದರೆ ನೋಡಿ, ಈ ರೀತಿ ಪೂರ್ತಿ ತಗೊಂಡಾಗ ಇದಿಷ್ಟು ಸ್ಕ್ವೇರ್ ಆಗಿ ನಮಗೆ ಸಿಗಬೇಕು. ಈ 4 ಮೂಲೆ ಸಿಗಬೇಕು. ಏನು ಒಂದು ರೂಮು ನೀವು ಡೋರ್ ಕ್ಲೋಸ್ ಮಾಡಿದ್ರೆ ಈಶಾನ್ಯ ಭಾಗ, ಆಗ್ನೇಯ, ವಾಯುವ್ಯ, ನೈಋತ್ಯ 4 ಮೂಲೆ ಸಿಗೋ ರೀತಿ ಸ್ಕ್ವೇರ್ ಆಗಿ ಬರೋ ರೀತಿ ಮಾಡ್ಕೊಂಡು ಅದರಲ್ಲಿ ನೀವು ವಾಯುವ್ಯದಲ್ಲಿ ಟಾಯ್ಲೆಟ್ ಮಾಡ್ಕೊಳ್ಬೇಕು. ಅಥವಾ ಪೂರ್ವದಲ್ಲಿ ತಗೊತಾ ಇದ್ದೀರಾ, ಅವಾಗ ನೀವು ಇಲ್ಲಿ ಡೋರ್ ಇಟ್ಕೊಬೇಕಾಗುತ್ತೆ, ಅಥವಾ ಇಲ್ಲಿ ಡೋರ್ ಇಟ್ಕೊಂಡು ಇದು ಸ್ಕ್ವೇರ್ ಆಗಿ ಸಿಗಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಈ ರೀತಿ ಏನಾದರೂ ಕಟ್ ಮಾಡಿ ಮಾಡಿದಾಗ ಪೂರ್ವ ಆಗ್ನೇಯ ಬೆಳೆಯುತ್ತೆ. ಅದೇ ರೀತಿ ಏನಾದರೂ ನೀವು ಈ ರೀತಿ ಮಾಡಿದಾಗ ನೋಡಿ, ಈ ರೀತಿ ಏನಾದರೂ ಮಾಡಿದಾಗ ಈ ರೂಮ್ಗೆ ಉತ್ತರ ಈಶಾನ್ಯ ಕಟ್ಟಾಗುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು. ರೂಮ್ ನಮಗೆ 4 ಮೂಲೆ ಸಿಗಬೇಕು. ಇಲ್ಲಿ ಮಾಡಿದ್ರು ಅಷ್ಟೇನೆ, ಒಳಗಡೆಗೆ ಬರಬೇಕೆ ಹೊರತು ಟಾಯ್ಲೆಟ್ಸು ಇಲ್ಲಿ ಡೋರ್ ಇಟ್ಕೊಬೇಕು, 4 ಮೂಲೆ ಸಿಗೋ ರೀತಿ ಮಾಡ್ಬೇಕು. ನೀವು ಅದಕ್ಕೆ ಒಂದು ಮೂಲೆ ಎಕ್ಸ್ಟೆಂಡ್ ಮಾಡಿ ಮಾಡಿದ್ರೆ ಪೂರ್ವಾಗ್ನೇಯ, ಆಗ್ನೇಯ ಬೆಳೆದ್ರು ಮಾಸ್ಟರ್ ಬೆಡ್ರೂಮ್ಗೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಉತ್ತರ ವಾಯುವ್ಯ ಬೆಳೆದ್ರು ನಿಮಗೆ ಅದು ಆರ್ಥಿಕವಾಗಿ ಸಮಸ್ಯೆ ಕೊಡುತ್ತೆ, ಮತ್ತು ನೆಮ್ಮದಿ ಹಾಳು ಮಾಡುತ್ತೆ. ಹಾಗಾಗಿ ನಿಮಗೆ ಅವಶ್ಯಕತೆ ಇದೆ ಮಾಸ್ಟರ್ ಬೆಡ್ರೂಮು ಅಂದರೆ ನೀವು ನೋಡಿ, ಇದು ಡ್ರೆಸ್ಸಿಂಗ್ ಏನಾದರೂ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ 4 ಮೂಲೆ ಸಿಗೋ ರೀತಿ ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಂದರೆ ಮಾತ್ರ ನೀವು ಅದು ಆಪ್ಷನಲ್ಲಲ್ಲಿ ಮಾಡ್ಕೊಳ್ಬೇಕು. ನೀವು ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಇರುತ್ತೆ, ವಾಯುದಲ್ಲಿ ಸೆಕೆಂಡ್ ಬೆಡ್ರೂಮ್ ಇರುತ್ತೆ ಅಂತಂದರೆ ಅದಕ್ಕೆ ಬೇಕಿದ್ರೆ ನೀವು ಇಲ್ಲಿ ಮೇನ್ ಡೋರ್ ಇಟ್ಕೊಂಡು ನೀವು ಈ ರೀತಿ ಅಟ್ಯಾಚ್ ಟಾಯ್ಲೆಟು ವಾಯುದಲ್ಲಿ ಬರೋ ರೀತಿ ನೀವು ಮಾಡ್ಕೊಳ್ಬೋದು. ಅಥವಾ ಬೇಡ ನಮಗೆ ಅಟ್ಯಾಚ್ ಟಾಯ್ಲೆಟ್ಸೇ ಬೇಡ, ಮಾಸ್ಟರ್ ಬೆಡ್ರೂಮ್ಗೂ ಬೇಡ, ಸೆಕೆಂಡ್ ಬೆಡ್ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಬೇಡ ಅಂದರೆ ಅದು ಇನ್ನೂ ಉತ್ತಮ. ವಾಸ್ತು ವಿಚಾರದಲ್ಲಿ ಅಟ್ಯಾಚ್ ಟಾಯ್ಲೆಟ್ ಮಾಡೋದಕ್ಕಿಂತ ಒಂದು ವಾಯುದಲ್ಲಿ ಜನರಲ್ ಟಾಯ್ಲೆಟ್ ಮಾಡೋದು ತುಂಬ ಉತ್ತಮ. ಯಾಕೆ ಅಂತಂದರೆ ಈ ಒಂದು 10-15 ವರ್ಷದ ಹಿಂದಿನ ಟೈಮಲ್ಲಿ ಯಾವುದೇ ಮನೆಗಳಲ್ಲಿ ಅಟ್ಯಾಚ್ ಟಾಯ್ಲೆಟ್ ಮಾಡ್ತಾ ಇರಲಿಲ್ಲ, ಒಂದು ಸಪ್ರೇಟ್ ಟಾಯ್ಲೆಟ್ ಮಾಡ್ತಾ ಇದ್ರು. ಅದು ತುಂಬ ವಾಸ್ತು ಚೆನ್ನಾಗಿತ್ತು. ನೀವು ಆ ರೀತಿ ಮಾಡೋದಾದರೆ ನೋಡಿ, ಇಲ್ಲಿ ಬೆಡ್ರೂಮ್ಗೆ ಪಕ್ಕದಲ್ಲೇ ಇರುತ್ತೆ, ಇದನ್ನು ಡೋರ್ ಹಾಕಬೇಡಿ, ಇದನ್ನು ಆರ್ಚ್ ಮಾಡಿ ಈ ಡೋರ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಜನರಲ್ ಟಾಯ್ಲೆಟ್ ಮಾಡಿ. ಆವಾಗ ಈ ರೂಮ್ನವರು ಜನರಲ್ ಟಾಯ್ಲೆಟ್ ಬಳಸ್ಬೋದು, ಅಥವಾ ಬೇರೆಯವರು ಬಳಸ್ಬೋದು. ಈ ಬೆಡ್ರೂಮಿಂದನೂ ಪಕ್ಕದಲ್ಲೇ ಇರುತ್ತೆ, ನಿಯರ್ ಆಗಿರುತ್ತೆ. ಹಾಗಾಗಿ ಯಾವುದೇ ಬೆಡ್ರೂಮ್ಗಾಗಲಿ ದಯಮಾಡಿ ಅಟ್ಯಾಚ್ ಟಾಯ್ಲೆಟ್ ಮಾಡಬೇಕಾದ್ರೆ 1 ಸರಿ ಅಲ್ಲ 2 ಸರಿ ಯೋಚನೆ ಮಾಡಿ ಮಾಡ್ಕೊಳ್ಳಿ. ವಾಯುವ್ಯದಲ್ಲಿ ಬರೋ ಅಂಥ ರೂಮ್ಗೆ ನೀವು ಅಟ್ಯಾಚ್ ಟಾಯ್ಲೆಟ್ ಮಾಡ್ಕೊಳ್ಳಿ, ಅದು ತುಂಬ ಉತ್ತಮ. ಅಥವಾ 2 ನಾವು ಟಾಯ್ಲೆಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಒಂದೇ ಟಾಯ್ಲೆಟ್ನ ಜನರಲ್ ಟಾಯ್ಲೆಟ್ ಮಾಡಿಬಿಡಿ. ಇಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ವಾಸ್ತು ಪ್ರಕಾರ ಬೇಕು ಅಂದರೆ ಮಾಸ್ಟರ್ ಬೆಡ್ರೂಮಲ್ಲಿ ಅದು ವಾಸ್ತು ಪ್ರಕಾರ ಸ್ಕ್ವೇರಾಗಿ ಏನಾದರೂ ಬಂದರೆ ಅದನ್ನು ಮಾಡ್ಬೋದು, ಅದು ಆಪ್ಷನಲ್ಲು. ಮಾಸ್ಟರ್ ಬೆಡ್ರೂಮ್ಗೆ ಯಾವುದೇ ಕಾರಣಕ್ಕೂ ಅಟ್ಯಾಚ್ ಟಾಯ್ಲೆಟ್ ಬರದೇ ಇರೋ ರೀತಿ ಮಾಡೋದೇ ತುಂಬ ಉತ್ತಮ. ಅದಲ್ಲದೆ ಸೌತ್ ಮಿಡ್ಲಲ್ಲಿ ಒಂದು ಬೇಕಿದ್ರೆ ಬಾತ್ರೂಮ್ ಮಾಡ್ಕೊಳ್ಬೋದು. ನೋಡಿ, ಈ ಬೆಡ್ರೂಮ್ ಫುಲ್ ಖಾಲಿ ಮಾಡಿ ಈ ಬೆಡ್ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟೇ ಬೇಡ ಅಂತ ಹೇಳ್ಬಿಟ್ಟು ನೀವು
ಹೊರಗಡೆಯಿಂದ ನಾನು ಜನರಲ್ ಟಾಯ್ಲೆಟ್ ಮಾಡ್ತೀನಿ ಅಂತೇಳಿ ಸೌತ್ ಮಧ್ಯದಲ್ಲಿ ಮಾಡೋದಾದರೆ ಮಾಡ್ಬೋದು, ಅದು ಉತ್ತಮ. ಆ ರೀತಿ ಮಾಡ್ಬೋದು. ನೀವು ಅಟ್ಯಾಚ್ ಟಾಯ್ಲೆಟ್ ಮಾಡಬೇಕು ಅಂದರೆ ಸ್ಕ್ವೇರಾಗಿ ತೆಗೆದುಕೊಳ್ಳೇಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಮೂಲೆಗಳು ಕಟ್ ಮಾಡಿ ಎಕ್ಸ್ಟೆಂಡ್ ಮಾಡಿ, ನೀವು ಇಂಜಿನಿಯರ್ ಹೇಳಿದ್ರು ಅಂತ ಅಥವಾ ಮೇಸ್ತ್ರಿ ಹೇಳಿದ್ನು ನಾನು ಯಾರ್ದೋ ಮನೇಲಿ ಮಾಡಿದ್ದೀನಿ ಅಂತೇಳಿ ನಿಮ್ಮ ಮೇಸ್ತ್ರಿ ಎಲ್ಲ ಮಾಡಿಸ್ತಾರೆ. ಆ ರೀತಿ ಎಲ್ಲ ಮೂಲೆಗಳು ಕಟ್ ಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಬಾತ್ರೂಮ್ಗಳನ್ನ ಆ ರೀತಿ ಮಾಡಬೇಡಿ. ಈಗ ಏನಾಗಿದೆ ಅಂತಂದರೆ ಮಾಸ್ಟರ್ ಬೆಡ್ರೂಮ್ಗಳಲ್ಲಿ ಪ್ರತಿ ಮಾಸ್ಟರ್ ಬೆಡ್ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಬೇಕು, ಮತ್ತು ಪ್ರತಿ ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ಸ್ ಬೇಕು. ಆ ರೀತಿ ಎಲ್ಲ ಪ್ರತಿ ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ಸ್ ಮಾಡಿ, ಅಡುಗೆ ಮನೆಗಳ ಮೇಲೆಲ್ಲ ಬಾತ್ರೂಮ್ಗಳು ಮಾಡಿ, ರೂಮ್ಗೂ ನೀವು ಯಾವಾಗ ಟಾಯ್ಲೆಟ್ಸ್ ಮಾಡಿ ರೂಮ್ಗಳನ್ನ ವಾಸ್ತು ಪ್ರಕಾರ ಮಾಡೋದನ್ನ ಮೂಲೆಗಳು ಕಟ್ ಮಾಡಿ, ನೀವು ವಾಸ್ತುಗೆ ವಿರುದ್ಧವಾಗಿ ಮಾಡಿ ಈಶಾನ್ಯಗಳು ಕಟ್ ಮಾಡೋದು, ವಾಯುವ್ಯ ಬೆಳೆಸೋದು, ಆಗ್ನೇಯ ಬೆಳೆಸೋದು, ಈ ರೀತಿ ಎಲ್ಲ ಮಾಡ್ತೀರಾ. ಮತ್ತು ಬಾತ್ರೂಮ್ ಫ್ಲೋರಿಂಗ್ಗಳನ್ನ ಹೈಟ್ ಮಾಡ್ತೀರಾ. ಇದೆಲ್ಲ ವಾಸ್ತು ಸಮಸ್ಯೆಗಳಾಗುತ್ತೆ. ಒಂದು ಬಾತ್ರೂಮ್ ಮಾಡಬೇಕು ಅಂದರೆ ಎಷ್ಟೆಲ್ಲ ವಾಸ್ತುನ ಫಾಲೋಅಪ್ ಮಾಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಬಾತ್ರೂಮ್ ಮಾಡಬೇಕು ಅಂತಂದರೆ ತುಂಬ ಆಲೋಚನೆ ಮಾಡಿ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಬಾತ್ರೂಮ್ ಮಾಡ್ಕೊಳ್ಳಿ. ಪ್ರತಿ ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ಸು ದಯಮಾಡಿ ಮಾಡಬೇಡಿ. ಬೇಕು ಅಂತಂದರೆ ಒಂದು ಅಟ್ಯಾಚ್ ಟಾಯ್ಲೆಟ್ ಮಾಡ್ಕೊಳ್ಳಿ, ಒಂದು ಜನರಲ್ ಟಾಯ್ಲೆಟ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ರೂಮ್ಗೂ ಟಾಯ್ಲೆಟ್ಸ್ ಮಾಡಿ ಇರೋ ನೆಮ್ಮದಿಗಳನ್ನ ಯಾಕೆ ಹಾಳು ಮಾಡ್ಕೊಳ್ತೀರಾ? ಎಷ್ಟೋ ಮನೆಗಳಲ್ಲಿ ಮಗನಿಗೆ ಗೆಸ್ಟ್ಗೆ ಮತ್ತು ತಂದೆಗೆ, ಮನೆ ಓನರ್ಗೆ, ಯಜಮಾನಿಗೆ ಅಂತೇಳಿ 4-5 ಬಾತ್ರೂಮ್ ಮಾಡ್ತಾರೆ. 5 ಬೆಡ್ರೂಮ್ ಇದ್ದರೆ 5 ಬಾತ್ರೂಮ್ ಮಾಡ್ತಾರೆ. ಆ ಮನೆ ಕಟ್ಟಿದ್ಮೇಲೆ ಆ ಮನೆಗೆ ಹೋದ್ಮೇಲೆ ನೆಮ್ಮದಿನೇ ಇರೋದಿಲ್ಲ. ತಂದೆ ಮಗನು ಮಾತಾಡೋದೇ ಇಲ್ಲ. ಎಷ್ಟೋ ದಿವಸ ಆಗಿರುತ್ತೆ ತಂದೆ ಮಗನ ಮಾತಾಡಿ, ಮತ್ತು ಸಂಬಂಧಗಳನ್ನೇ ಹಾಳು ಮಾಡ್ಕೊಳ್ತಾರೆ. ಆ ಮನೇಲಿ 5 ಜನ ಕಟ್ಟಕ್ಕೆ ಮುಂಚೆ ಇರಬೇಕು ಅಂತ ಏನು ಆಸೆ ಇಟ್ಟು ಕಟ್ತಾರೆ, ಆ ಮನೇಲಿ 5 ಜನ ವಾಸ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು. ವಾಸ್ತು ವಿಚಾರದಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ಸ್ ಆಗಲಿ, ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ಸ್ ಆಗಲಿ ಮಾಡೋದ್ರಿಂದ ವಾಸ್ತು ವಿಚಾರದಲ್ಲಿ ತುಂಬ ತಪ್ಪುಗಳಾಗ್ತಾ ಇದ್ದಾವೆ, ತುಂಬ ದೋಷಗಳಾಗ್ತಾ ಇದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಾಸ್ಟರ್ ಬೆಡ್ರೂಮ್ಗಳಿಗಾಗಲಿ ಟಾಯ್ಲೆಟ್ಸ್ನ ಅವಾಯ್ಡ್ ಮಾಡಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಜನರಲ್ ಟಾಯ್ಲೆಟ್ಗಳು ಮಾಡಿ, ಅಟ್ಯಾಚ್ ಟಾಯ್ಲೆಟ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ನೀವು ಆ ರೀತಿ ಎಲ್ಲ ಟಾಯ್ಲೆಟ್ಸ್ ಮಾಡ್ಕೊಳೋದ್ರಿಂದ ನಿಮಗೆ ಆರೋಗ್ಯದ ಸಮಸ್ಯೆಗಳು, ಆರ್ಥಿಕ ನಷ್ಟ, ನೆಮ್ಮದಿ ಹಾಳು ಮಾಡ್ಕೊಳೋದು, ಮಕ್ಕಳು ವಿದ್ಯಾಭ್ಯಾಸ ಆಗದೆ ತುಂಬ ಸಮಸ್ಯೆಗಳು ಸಿಕ್ಕಾಕೊಳ್ತಾ ಇರೋದು ನಮ್ಮ ಕಣ್ಮುಂದೆ ಸುಮಾರು ಇದ್ದಾವೆ. ಯಾಕೆ ಅಂತಂದರೆ ಈ ಹಿಂದಿನ ಏನೋ ಒಂದು 10-15 ವರ್ಷದ ಹಿಂದೆ ಯಾವುದೇ ಮನೆಗಳಲ್ಲಿ ಅಟ್ಯಾಚ್ ಟಾಯ್ಲೆಟ್ಸ್ ಇರ್ತಾ ಇರಲಿಲ್ಲ. ಮನೆಯಿಂದ ಹೊರಗಡೆ ಜನರಲ್ ಟಾಯ್ಲೆಟ್ಸ್ ಇರ್ತಾ ಇತ್ತು. ಅದು ತುಂಬ ಉತ್ತಮವಾಗಿತ್ತು. ಅಂಥ ಮನೆಗಳಿಂದನೇ ಇವತ್ತು ಎಷ್ಟೋ ಜನ ನೆಮ್ಮದಿಯಾಗಿದ್ದಾರೆ. ಆ ಥರದ ಮನೆಗಳು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಟ್ಯಾಚ್ ಟಾಯ್ಲೆಟ್ಗಳನ್ನ ದಯಮಾಡಿ ಮಾಡಬೇಡಿ. ಅದಲ್ಲದೆ ಮನೆಗಳಿಗೆ ಉತ್ತರದಲ್ಲಿ ಟಾಯ್ಲೆಟ್ಸ್ ಮಾಡೋದಾಗಲಿ, ಪೂರ್ವದಲ್ಲಿ ಟಾಯ್ಲೆಟ್ಸ್ ಮಾಡೋದಾಗಲಿ, ಆಗ್ನೇಯದಲ್ಲಿ ಟಾಯ್ಲೆಟ್ಸ್ ಮಾಡೋದಾಗಲಿ ದಯಮಾಡಿ ಮಾಡಬೇಡಿ. ಮನೆಗೆ ಆಗ್ನೇಯದಲ್ಲಿ, ಮನೆಗೆ ಉತ್ತರದಲ್ಲಿ ಯಾವುದೇ ಕಾರಣಕ್ಕೂ ಬಾತ್ರೂಮು, ಸ್ನಾನದ ಕೋಣೆ, ಟಾಯ್ಲೆಟ್ಸ್ನ ದಯಮಾಡಿ ಮಾಡಬೇಡಿ. ಅದು ವಾಸ್ತುಕ್ಕೆ ಬರೋದಿಲ್ಲ. ವಾಯುವ್ಯದಲ್ಲಿ ನಂಬರ್ 1 ಫಸ್ಟ್ ಪಾಯಿಂಟು ಜನರಲ್ ಟಾಯ್ಲೆಟ್ ಮಾಡಬೇಕು. ವಾಯುವ್ಯದಲ್ಲಿ ನಂಬರ್ 1. ಸೆಕೆಂಡ್ ಆಪ್ಷನ್ನು ವೆಸ್ಟಲ್ಲಿ ಅಟ್ಯಾಚ್ ಟಾಯ್ಲೆಟು ಅಥವಾ ಜನರಲ್ ಟಾಯ್ಲೆಟು, ಅಥವಾ ಸೌತಲ್ಲಿ ಅಟ್ಯಾಚ್ ಟಾಯ್ಲೆಟು ಅಥವಾ ಜನರಲ್ ಟಾಯ್ಲೆಟು. ಈ 3 ಭಾಗದಲ್ಲಿ ಮಾತ್ರ ನೀವು ಬಾತ್ರೂಮ್ಸು ಟಾಯ್ಲೆಟ್ಸು ಮಾಡಬೇಕು. ಅದನ್ನು ಬಿಟ್ಟು ನೀವು ಇನ್ನು ಯಾವುದೇ ಜಾಗದಲ್ಲಿ ನೀವು ಬಾತ್ರೂಮು ಟಾಯ್ಲೆಟ್ಸ್ ಮಾಡಿದ್ರೆ ಅದು ವಾಸ್ತುಗೆ ಬರೋದಿಲ್ಲ, ವಾಸ್ತು ದೋಷ ಆಗುತ್ತೆ. ನೀವು ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಕ್ಕೆ ಆಗೋದಿಲ್ಲ. ರೂಮ್ಗಳಲ್ಲಿ ಅಟ್ಯಾಚ್ ಟಾಯ್ಲೆಟ್ಸು ಯಾವ ರೀತಿ ಮಾಡಬೇಕು, ಎಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು ಅನ್ನೋದರ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿಯ ಒಳ್ಳೊಳ್ಳೆ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.